ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಹೃದಯ ಸಾಗರ ಸ್ವಸಹಾಯ ಸಂಘ ಅಸ್ತಿತ್ವಕ್ಕೆ ಆರ್ ಶ್ರೀನಿವಾಸ್ ಮತ್ತು ರಾಮಚಂದ್ರ ಭಟ್ಟರಿಗೆ ಸನ್ಮಾನ. ಸ್ವಸಹಾಯ ಸಂಘಗಳ ಮೂಲಕ ಆರ್ಥಿಕ ಸ್ವಾವಲಂಬನೆ ಸಾಧ್ಯ ಎಂದ ಶ್ರೀನಿವಾಸ್ ಮೇಸ್ತ್ರಿ. ಅಡಿಕೆ ಬೆಳೆಗಾರರ ಸಮಾವೇಶಕ್ಕೆ ಸಹಕರಿಸಿದವರಿಗೆ ಕೃತಜ್ಞತೆ ಸಲ್ಲಿಸಿದ ರಾಮಚಂದ್ರ ಭಟ್. ಈಗ ಸುದ್ದಿಯ ವಿವರ. ಸ್ವಸಹಾಯ ಸಂಘಗಳ ಮೂಲಕ ಆರ್ಥಿಕ ಸಬಲೀಕರಣ ಸಾಧ್ಯ ಎಂದು ಗಣಪತಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ನಗರಸಭಾ ಸದಸ್ಯ ಶ್ರೀನಿವಾಸ್ ಮೇಸ್ತ್ರಿ ತಿಳಿಸಿದರು. ಸಾಗರದ ಸಹೃದಯ ಬಳಗದ ಆಶ್ರಯದಲ್ಲಿ ನೂತನವಾಗಿ ಆರಂಭವಾದ ಸಹೃದಯ ಸಾಗರ ಸ್ವಸಹಾಯ ಸಂಘ ಉದ್ಘಾಟನೆ ಮಾಡಿ ಅವರು ಮಾತನಾಡುತ್ತಿದ್ದರು. ಗಿರೀಶ್ ಅವರೇ, ಸತೀಶ್ ಅವರೇ, ಹಾಗೂ ಲೋಕೇಶ್ ಅವರೇ, ರಾಜು ಮುಡಿಯವರವರೇ, ಎಲ್ಲ ಪ್ರಮುಖರು. ಇದಕ್ಕೂ ಸಂತೋಷ ಆಗುತ್ತೆ. ಬ್ರಿಟಿಷ್ ಸಮ್ಮೇಳನ ಹೇಳಿದ್ರು, ನಾವು ಕೂಡ ಸಮೃದ್ಧಿಯ ಬಳಗದಲ್ಲಿ ಸೇರ್ಕೊಂಡು ಸದಸ್ಯರಾಗಿ ಬಂದು ಮಾಡೋಕ್ಕೆ ಪ್ರತಿ ಸಲ ಕರಿತಿದ್ರು ಪಾಪ ಮೀಟಿಂಗಿಗೆ. ಸುಮಾರು 4-5 ಸಲ ಮೀಟಿಂಗಿಗೆ ಬಂದ್ವಿ. ಆಮೇಲೆ ನಮಗೆ 5 ಗಂಟೆ ನಂತರದಲ್ಲಿ 6:30-7 ಗಂಟೆಗೆ ಅಷ್ಟೊತ್ತಿಗೆ ಕೆಲಸದ ಮೇಲೆ ಇರಲೇಬೇಕಾಗತ್ತೆ. ನಮ್ಮದು ಗಾರೆ ಕೆಲಸ ಆಗಿರೋದ್ರಿಂದ ಆ ಸಂದರ್ಭದಲ್ಲಿ ನಾನು ಟೈಮ್ ಕೊಡೋಕ್ಕಾಗಿಲ್ಲ. ಮುಂದೆ ಈ ಒಂದು ಏನು ಸ್ವಸಹಾಯ ಸಂಘ ಅಂತ ಮಾಡ್ಕೊಂಡಿದ್ದೀರಿ, ನಿಮ್ಮ ಸಂಘ ಒಳ್ಳೆ ರೀತಿಯಲ್ಲಿ ಬೆಳೀಲಿ. ನೀವು ಕೂಡ ನಾನು ನೋಡಿದೆ, ಈಗ ಬಂದ್ಕೊಳ್ಳಿ ಏನಪ್ಪ ಲೈಟಿನ ವ್ಯವಸ್ಥೆ ಇರಲಿಲ್ಲ ಅಂತ. ಯಾವುದಾದ್ರೂ ಒಂದು ಕಡೆ ನೀವು ಕೂಡ ಒಂದು ಬಾಡಿಗೆದು ಇಲ್ಲ ಒಂದು ಇದು ಮಾಡ್ಕೊಂಡು ಸಂಘ ಸಮೃದ್ಧಿಯ ಬಳಗ ಈಗಾಗಲೇ ನಿರಂತರವಾಗಿ ಪ್ರತಿ ವರ್ಷ ನಾವು ನೋಡ್ತಾ ಇದ್ದೀವಿ. ಸಾಗರದಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರು ಇರುವಂಥ ಒಂದು ಸಮೃದ್ಧಿಯ ಬಳಗ ಪತ್ರಿಕೆ ಹಾಗೂ ಸಮೃದ್ಧಿಯ ಬಳಗ ಅಂತ ಮಾಡ್ಕೊಂಡು ಇವತ್ತು ಸಾಗರಕ್ಕೆ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು, ಹಾಸ್ಯ ಹಾಗೂ ನಾಟಕ ಪ್ರತಿಯೊಂದನ್ನು ಪ್ರತಿ ಸಲ ಹೊಸ ಹೊಸ ಮಾದರಿಯಲ್ಲಿ ನೀವೆಲ್ಲ ಸೇರಿ ಮಾಡ್ತಾ ಇದ್ದೀರಿ. ತಮಗೆ ನಾನು ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಕಾರ್ಯಕ್ರಮ ಮಾಡೋದು ತುಂಬಾ ಕಷ್ಟ. ನಾವು ನೋಡ್ತೀವಿ, ನಾವು ಏನೋ ನಮ್ಮ ಹತ್ರ ಕೇಳಿದಾಗ ಹಣ ಸಹಾಯ ಮಾಡೋದು ನಮ್ಮ ಕೈಯಲ್ಲಾಗಿದ್ದು ಮಾಡಿರ್ತೀವಿ. ಆ ಕಾರ್ಯಕ್ರಮಕ್ಕೆ ತಿಂಗಳುಗಟ್ಟಲೆ ಕೆಲಸ ಮಾಡಿ ಹೀಗೀಗೆ ಬರಬೇಕಂತ ನಾವು ನೋಡ್ತೀವಿ. ನಾಗೇಶ್ ಅಣ್ಣ, ವಿ ಟಿ ಸಮ್ಮೇಣ, ಲೋಕೇಶ್ ಅಣ್ಣ, ಗಿರೀಶ್ ಅವರು, ನಮ್ಮ ಸತೀಶ್ ಅಣ್ಣ, ವೆಂಕಟೇಶ್ ಅಣ್ಣ ಎಲ್ಲ ಸೇರಿ ಮಾಡ್ತಾ ಇರ್ತಾರೆ ಕಾರ್ಯಕ್ರಮ ನೋಡ್ತೀವಿ. ಅದಕ್ಕೆ ಒಂದೇ ಒಂದು ರೀತಿ ಎಲ್ಲೂ ಕೂಡ ಯಾವುದೇ ತೊಂದರೆ ಆಗದಿದ್ದ ರೀತಿಯಲ್ಲಿ ಅವರನ್ನು ಹೊರಗಡೆಯಿಂದ ಕರೆಸಿ ಅವರಿಗೆ ಭೂಮಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಪ್ರತಿಯೊಂದು ನಿರಂತರವಾಗಿ ಮಾಡಿರ್ತಾರೆ. ಅದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಇಂಥ ಒಂದು ಸಂಸ್ಥೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಮೃದ್ಧಿಯ ಬಳಗ ಎಲ್ಲ ಚಟುವಟಿಕೆಗಳಲ್ಲೂ, ಕ್ರೀಡಾ ಚಟುವಟಿಕೆಗಳಲ್ಲಿ, ಆರೋಗ್ಯ ಶಿಬಿರದಲ್ಲಿ, ರಕ್ತದಾನ ಶಿಬಿರದಲ್ಲಿ, ಪ್ರತಿಯೊಂದು ಈ ತಾಲೂಕಲ್ಲಿ ಒಂದು ಸುಭಾಷ್ ನಗರ ಭಾಗಕ್ಕೆ ಒಂದ್ಸಲಿ, ಎಸ್ ಎನ್ ನಗರ ಭಾಗಕ್ಕೆ ಒಂದ್ಸಲಿ, ಶಿವಪ್ನಾಯಕ ಈ ಕಡೆ ನಮ್ಮ ಗಾಂಧಿನಗರ ಭಾಗಕ್ಕೆ ಒಂದ್ಸಲಿ, ಎಲ್ ಬಿ ನಗರ ಭಾಗಕ್ಕೆ ಒಂದ್ಸಲಿ, ಆ ರೀತಿಯಲ್ಲಿ ಕೂಡ ಒಂದು ಆರೋಗ್ಯ ಶಿಬಿರ ಕಾರ್ಯಕ್ರಮಗಳನ್ನು ಕೂಡ ನಾವೆಲ್ಲ ಸೇರಿ ಮಾಡಿ. ಯಾಕಂದರೆ ವರ್ಷಕ್ಕೊಂದು ಕಾರ್ಯಕ್ರಮ ಮಾಡ್ತಿದ್ರೆ ಒಳ್ಳೆ ರೀತಿಯಲ್ಲಿ ಮಾಡ್ತಿದ್ರೆ ಅದರಲ್ಲಿ ಏನಿಲ್ಲ. ಆರೋಗ್ಯ ಶಿಬಿರದಲ್ಲಿ ಏನಲ್ಲಿ ಡಾಕ್ಟರ್ಸು ಅವರೇ ಬಂದು ಮಾಡ್ತಾರೆ. ಏನು ಅವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಯಾಕಂದ್ರೆ ತುಂಬ ಕೂಲಿ ಕಾರ್ಮಿಕರು ಈ ಭಾಗದಲ್ಲಿ ಒಳೆಯಿಂದ ಈ ಕಡೆ ತುಂಬ ಜನ ಇದ್ದಾರೆ ಸುಭಾಷ್ ನಗರ ಭಾಗದಲ್ಲಿ. ನಾನು ಕೂಡ ಆ ರೀತಿಯಲ್ಲಿ ಒಂದು ಮಾಡ್ಬೇಕಂತಿದ್ದೆ. ನಿಮ್ಮ ಜೊತೆಗೆ ಸದಾ ಕೈ ಜೋಡಿಸ್ತೀನಿ. ಅದು ಯಾವುದೇ ರೀತಿ ಖರ್ಚಾದರೂ ಸಮೇತ ನಾನು ಸದಾ ಕೈ ಜೋಡಿಸ್ತೀನಿ. ಆ ಬಳಗಕ್ಕೆ ಹೆಸರು ಬರ್ಬೇಕನ್ನೋದೇ ನನ್ನ ಒಂದು ಉದ್ದೇಶ. ಯಾಕಂದರೆ ಸಾಗರದಲ್ಲಿ ಇಂಥ ಒಂದು ಬಳಗ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತೇಳಿ ಹೆಸರಾಗಬೇಕು. ಅದ್ರ ಜೊತೆಲಿ ಹೆಸರು ಆಗಿದೆ. ಈಗ ಅದು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕೂಡ ಈ ಸಂಸ್ಥೆಯವರು ಯಾವುದೇ ರೀತಿ ಯಾರಿಗೂ ತೊಂದರೆ ಆದರೆ ಕೂಡಲೇ ಸ್ಪಂದನೆ ಮಾಡ್ತಾರೆ ಅನ್ನೋದು ಹೋಗ್ಬೇಕು, ಸಂದೇಶ ಹೋಗ್ಬೇಕಂತ ಹೇಳ್ತಾ, ಹಾಗೆ ನನಗೆ ಇಲ್ಲಿ ಕುಂತವ್ರು ಕೂಡ ಎಲ್ಲ ಮತದಾರರು ಇದ್ದೀರಿ. ಯಾಕಂದರೆ ಸಾಗರ, ಶಿವಮೊಗ್ಗ, ಹೊಸನಗರ ಎಲ್ಲ ಷೇರ್ದಾರರು ಇವತ್ತು ನನ್ನ 786 ಮತಗಳಿಂದ ಭಾರಿ ಅಂತರದಿಂದ ಸಾಗರದಲ್ಲಿ ಫಸ್ಟ್ ನಾನೇ ಲೀಡರ್ ಗೆಲ್ಲುವಂತೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಹಿಂದೆ ನಾನು 6ನೇ ಪ್ಲೇಸಲ್ಲಿದ್ದೆ. ಇವತ್ತು ಫಸ್ಟ್ ಪ್ಲೇಸಿಗೆ ಬರ್ತೀನಿ ಅಂದರೆ ನಿಮ್ಮೆಲ್ಲ ಸ್ನೇಹಿತರು, ಹಿರಿಯರ ಒಂದು ಮಾರ್ಗದರ್ಶನ ಹಾಗೂ ನಮ್ಮ ಕೈಯಲ್ಲಾಗಿರೋ ಕೆಲಸವನ್ನು ನಾವು ಏನಾದರೂ ಒಂದಿಷ್ಟು ಮಾಡ್ಬೇಕನ್ನೋದು ನಮ್ಮ ಉದ್ದೇಶ ಇದೆ. ಹಾಗಾಗಿ ಶಿವಮೊಗ್ಗ, ಸಾಗರ, ಹೊಸನಗರದ ಎಲ್ಲ ಷೇರ್ದಾರರಿಗೆ ಕೂಡ ನಾನು ಹೃದಯಪೂರ್ವಕವಾದ ಅಭಿನಂದನೆ ನಮ್ಮ ಮೊದಲದಾಗಿ ಸಿದ್ಧ ಕೇಳ್ತಾಪಡ್ತೀನಿ. ಯಾಕಂದರೆ ಅಂಥ ಒಂದು ಸಂಸ್ಥೆ ಈಗಾಗಲೇ ಹೇಳಿರು ನಮ್ಮ ವಿ ಟಿ ಸಮ್ಮೇಣ. ನಾವೇನೋ ಗಾರೆ ಕೆಲಸ ಮಾಡ್ಕೊಂಡು ಬಂದು ಕೆಲವೊಂದು ಏನೋ ನಮ್ಮ ಕೈಯಲ್ಲಾಗಿ ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳಿಗೆ ಕೆಲಸ ಮಾಡ್ತಾ ಬಂದಿದ್ವಿ. ಆ ನಂತರದಲ್ಲಿ ನಗರಸಭೆ ಅಂದರೆ ನಾವು ಹೆದರ್ತಿದ್ವಿ, ಸ್ಟೇಷನ್ ಅಂದರೆ ಹೆದರ್ತೀವಿ. ಅಂಥ ವಿಚಾರ ಇದ್ದಾಗ ನಗರಸಭಾ ಸದಸ್ಯನಾಗಿ, BJPಯ ನಗರ ಅಧ್ಯಕ್ಷನಾಗಿ, ಹಾಗೂ 2 ಬಾರಿ ನಗರಸಭಾ ಒಂದು ಬಾರಿ ನಮ್ಮ JP ನಗರದಲ್ಲಿ, ಇಲ್ಲಿ ಅಂಡ್ಯದಲ್ಲಂತೂ ನಮ್ಮ ಮತದಾರರು ಕೂಡ, ನಮ್ಮ ಸಮಾಜದವ್ರು ಕೂಡ ಒಂದು ಓಟು ಇಲ್ಲ. ಅಂಥದ್ರಲ್ಲಿ ನಮ್ಮ ವೆಂಕಟೇಶನವರು ಅಲ್ಲೇ ಇದ್ದಾರೆ ಆ ಭಾಗದವರು. ಹಾಗಾಗಿ ಅಲ್ಲೂ ಕೂಡ ನಾನು ಜಯಶಾಲಿಯಾಗಿ ಇವತ್ತು ನಗರಸಭಾ ಸದಸ್ಯನ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ರಾಜ್ಯದ ವನ್ಯಕುಲ ಕ್ಷತ್ರಿಯ ಸಮಾಜದ್ದು ತುಂಬಾನೇ ಸ್ವಲ್ಪ ಕೆಲವೊಂದು ಸಮಸ್ಯೆ ಇದೆ.
ನಾವು 2A ಬಂದರೆ 3A ಎಲ್ಲ ಆಗ್ಬಿಟ್ಟಿದೆ. ತಮಿಳು ಗೋಂಡರ್ ಅಂತ ಸೇರಿಸಿದ್ದಾರೆ, ವನ್ಯಕುಲ ಜೊತೆ ಸೇರಿಸಿದವ್ರದೆಲ್ಲ 2A ಆಗಿದೆ. ನಮ್ದು ತಮಿಳು ಗೋಂಡರ್ ಅಂದಿದ್ದು ಸರ್ನೇಮ್ ಅದು, ಅದನ್ನು ನಾವು ಒಕ್ಕಲಿಗೌಡರಲ್ಲಿ ಸೇರಿಸಿ 3A ಆಗ್ಬಿಟ್ಟಿದೆ. ಇಲ್ಲಾಂದರೆ ನಾನು ಕೂಡ ಹಿಂದೆ ನಗರಸಭಾ ಉಪಾಧ್ಯಕ್ಷನಾಗಿ 2 ವರ್ಷ ಜವಾಬ್ದಾರಿ ಕೆಲಸವನ್ನು ಮಾಡ್ತಿದ್ದೆ, ಯಾಕಂದ್ರೆ ಸೀನಿಯರ್ ಕೌನ್ಸಿಲರ್ ಆಗಿದೆ, 2ನೇ ಬಾರಿಗೆ ಇದ್ದಿದ್ದೆ. ಆ ರೀತಿ ಅನ್ಯಾಯ ಆಗಿದೆ ನಮಗೆ. ಅಲ್ಲಿ ನಮ್ಮ ಸಮಾಜ ರಾಜ್ಯದಲ್ಲಿ 40 ಲಕ್ಷ ಜನಸಂಖ್ಯೆ ಇದ್ದಾರೆ, ಶಿವಮೊಗ್ಗದಲ್ಲಿ 2.25 ಲಕ್ಷ ಜನಸಂಖ್ಯೆ ಇದ್ದಾರೆ. ಸಮಾಜಕ್ಕೆ ಯಾವುದೇ ರೀತಿ ನಮಗೆ ಮೀಸಲಾತಿ ಇರಲಿ, ಕೆಲವೊಂದು ಅಲ್ಲಿ ತಿಗುಲ್ಗಡಿಯಲ್ಲಿ ನಮ್ಮನ್ನು ಸೇರಿಸಿಟ್ಟಿದ್ದಾರೆ. ನಮ್ಮನ್ನು ಪ್ರಮುಖ ಜಾತಿ ಮಾಡಬೇಕಂತ ಈಗಾಗಲೇ ನಾನು ರಾಜ್ಯಾಧ್ಯಕ್ಷ ಆದ ನಂತರದಲ್ಲಿ ಆಯೋಗದಲ್ಲಿ ಹಾಗೂ ಸರ್ಕಾರ ಮಟ್ಟದಲ್ಲಿ ಕೂಡ ಕೆಲವೊಂದು ಹಿಂದೆ ಸಂಘಟನಾ ಕಾರ್ಯದರ್ಶಿ ಇದ್ದೆ, ಅಲ್ಲೂ ಕೂಡ ನಾನು ಜಯಪ್ರಕಾಶ್ ಹೆಗಡೆ ಆಯೋಗದ ಅಧ್ಯಕ್ಷರಾಗಿದ್ದರು. ಅವ್ರ ಮೂಲಕ 2-3 ಏರಿಂಗ್ ಆಗಿದೆ. ಅವರು ಈಗ 2A ಮಾಡೋಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೂ ಕೂಡ ಆ ಸರ್ಕಾರಕ್ಕೆ ಕಳಿಸಿರುವಂತಹದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಮತ್ತು DK ಶಿವಕುಮಾರ್ ಅವರನ್ನು ಭೇಟಿಯಾಗಿ ಸಮಾಜ ಕೆಲಸವನ್ನು ಕೂಡ ಮಾಡೋದಕ್ಕೆ ನನಗೆ ಜವಾಬ್ದಾರಿ ಕೊಟ್ಟಂತ ಕೆಲಸವನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ. ಸಮಾಜಕ್ಕೂ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ, ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ, ಹಾಗೆ ನಿಮ್ಮ ಒಂದು ಸ್ವಸಹಾಯ ಸಂಘ ಏನು ಮಾಡಿದ್ದೀರಿ, ನಿರಂತರವಾಗಿ ಚಟುವಟಿಕೆಯಲ್ಲಿ ಎಲ್ಲ ಚಟುವಟಿಕೆಗಳು ಮಾಡಲಿ. ಆ ಮಾಗಣಪತಿ ಮಾರಿಕಾಂಬೆ ಆಶೀರ್ವಾದ ನಿಮಗಿರಲಿ ಅಂತ ಹೇಳ್ತಾ ನನ್ನ ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ಭಾರತ ಮಾತಾಡ್ತೀನಿ. ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್ ಮಾತನಾಡಿ, ಮಾಡಿದರೆ ನಮ್ಮ ಸಂಸ್ಥೆಗಳು ಉತ್ತಮವಾಗಿ ಆಗಲಿಕ್ಕೆ ಸಾಧ್ಯ ಹೇಳೋದಕ್ಕೆ ನೀವೊಂದು ಉದಾಹರಣೆ ಇದ್ರಿ. ಹಾಗಾಗಿ ಆಗತ್ತೆ, ಆ ಮಹಾಗಣಪತಿ ಈ ಸಂಸ್ಥೆಯನ್ನು ಮುಂದುವರಿಸ್ತಾನೆ, ಅತ್ಯುತ್ತಮವಾಗಿ ನಡೆಸ್ತಾನೆ ಹೇಳ್ತಕ್ಕಂಥ ಕಳಕಳಿ ಮಾಡಿ ಯಾಕೆ ನನಗೆ ಅಭಿನಂದನೆ ಮಾಡಿದ್ದೀನಿ, ನನಗೆ ಗೊತ್ತಾಗಿಲ್ಲ. ಎಲ್ಲ ನಮ್ಮ ಊರೆಯ ಬಹುಶಃ ನಾನು ಇವತ್ತೇನಾದ್ರು ಸಾಗರದಾಗ ಗೊತ್ತಿಕೊಂಡಿದ್ದು ನಿಮ್ಮೆಲ್ಲರ ಸ್ನೇಹಿತ್ವ, ನಿಮ್ಮೆಲ್ಲರ ಸಹಕಾರ. ಇಲ್ಲರೂ ನಾನು ವಾಸನ ಯಾರು ನೀವೆಲ್ಲರೂ ನನಗೆ ಸಹಕಾರ ಕೊಟ್ಟಿದ್ರಿ. ನನಗದೇ ಅನಿಸ್ತು, ಯಾಕೆ ಮಾಡಿದ್ರಿ ಅಂತ ನನಗೆ ಅರ್ಥ ಆಗಿಲ್ಲ. ಅದನ್ನು ಮಾಡಿದ್ದನ್ನು ನಮ್ಮ ಮನೆಯಲ್ಲಿ ನಾವು ಅಭಿನಂದನೆ ಮಾಡಿಕೊಳ್ಳೋದಷ್ಟು ಸುಖ, ಆದರೆ ಮಾಡಿದೆ ಅಂತ ಅದೊಂದು ಸಂತೋಷದಿಂದ ಒಪ್ಪಿದ್ದೀನಿ. ಯಾಕೆ ಅಂತಂದರೆ ನಮ್ಮವ್ರು ನನ್ನ ಗುರುತಿಸಿದಾರಲ್ಲ ಅಂತ ಹೇಳೋದು, ಬಹುಶಃ ನನ್ನ ಜವಾಬ್ದಾರಿಗಳನ್ನು ಜಾಸ್ತಿ ಮಾಡಿದ್ರಿ ಅಂತ ನನಗನ್ನಿಸ್ತದೆ. ಮೊನ್ನೆ ಯಶಸ್ವಿಯಾಗಿ ಬೆಳಗಾವಿ ಸಂಘದ ಸಮಾವೇಶ ಆಗಿದೆ ಅಂತ ನಾನು ಅನ್ಕೋತೀನಿ. 3 ತಾಲೂಕುಗಳಲ್ಲಿ ನಾವು ಓಡಾಡಿ ಸಂಘಟನೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಸಮಸ್ಯೆಗಳು ತುಂಬ ಇದೆ. ನಾನು ಅಧ್ಯಕ್ಷನಾಗ್ತಿದ್ದಂಗೆ ಸಮಸ್ಯೆಗಳ ಸರಮಾಲೆಗಳು ನಾವು ಕೈಗೆತ್ಕೊಂಡಿದ್ವಿ. ಜನ ಸ್ಪಂದನೆ ಮಾಡಿದ್ದಾರೆ. ಅಂದರೆ ನಾವು ಜನರ ಹತ್ರ ಹೋದರೆ ಜನ ನಮ್ಮ ಜೊತೆಗೆ ಇರ್ತಾರೆ ಹೇಳೋದು ಮೊನ್ನೆ ನೀಡ್ತಿರೋ ಒಂದು ಸಮಾವೇಶ. ಯಾರನ್ನು ದುಡ್ಡು ಕೊಟ್ಟು ಕರೆಸಲಿಲ್ಲ, ಯಾರಿಗೂ ವೆಹಿಕಲ್ ಕೊಟ್ಟು ಕರೆಸಲಿಲ್ಲ. ಅದೇ ಬೇರೆ ಬೇರೆ ಸಂಘಟನೆಗಳಲ್ಲಿ ಆ ಥರದ್ದಿರುತ್ತೆ. ಇದು ಯಾವುದೂ ಆಗದೆ ಜನ ಬಂದಿದ್ದಾರೆ ಅಂದರೆ ಜನರಲ್ಲಿ ಸಂಘಟನೆ ಬೇಕು ಹೇಳ್ತಕ್ಕಂಥದ್ದಿದೆ. ಹಾಗಾಗಿ ಸಂಘಟನಾತ್ಮಕವಾಗಿರ್ತಕ್ಕಂಥ ಕೆಲಸ ಮಾಡಿದರೆ ಜನ ನಮ್ಮ ಜೊತೆಗೆ ಇರ್ತಾರೆ ಹೇಳ್ತಕ್ಕಂಥದ್ದು ಮೊನ್ನೆಯ ಒಂದು ಅಡಿಕೆ ಸಮಾವೇಶ ನಿದರ್ಶನ. ಸೆಂಟ್ರಲ್ ಮಿನಿಸ್ಟ್ರುಗಳು ಬಹುಶಃ ನಮ್ಮ ಅಷ್ಟು ಫ್ರೀಯಾಗಿ ಬರ್ತಾರೆ ಹೇಳುವ ಕಲ್ಪನೆ ಇರಲಿಲ್ಲ. ತುಂಬ ಚೆನ್ನಾಗಿದ್ದಾರೆ. ಹೋದವರೇ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಅಂತಂದರೆ ಅದು ನಮ್ಮ ಜಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂಶೋಧನೆಗೆ 10 ಕೋಟಿ ಬಿಡುಗಡೆ ಮೊನ್ನೆ ಮಂಗಳವಾರ ದಿವಸನೇ ಮಾಡಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ನಿಮ್ಮೆಲ್ಲ ಸಹಕಾರ ನೇರವಾಗಿದ್ದರೂ ಪರೋಕ್ಷವಾಗಿ ನೀವೆಲ್ಲರೂ ನನಗೆ ಬೆಂತಡ್ತಾ ಇದ್ದೀರಿ. ಅದು ನನ್ನ ಉತ್ತೇಜನಕ್ಕೆ ಕಾರಣ. ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸಕ್ಕೂ ನಿಮ್ಮ ಸಹಕಾರ ಬೇಕು. ಈ ಸಂಘ ತುಂಬ ಚೆನ್ನಾಗಿ ಮುಂದೆ ಹೊರಲಿ. ಶ್ರೀನಣ್ಣಂತವ್ರ ಕೈಯಲ್ಲಿ ಇದು ಉದ್ಘಾಟನೆ ಆಗಿದೆ ಅಂತ ತುಂಬ ಚೆನ್ನಾಗಿ ಆಗ್ತದೆ ಹೇಳ್ತಕ್ಕಂಥ ವಿಶ್ವಾಸವನ್ನು ಕೊಡುತ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ಕೊಡ್ತೀನಿ. ನಮಸ್ಕಾರ. ಸಹೃದಯ ಬಳಗದ ಅಧ್ಯಕ್ಷ ಜಿ ನಾಗೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ವೇಟಿ ಸ್ವಾಮಿ, ಲೋಕೇಶ್ ಕುಮಾರ್, ಗಿರೀಶ್ ರಾಯ್ಕರ್, ಶಿವಯೋಗಿ, ಶ್ರೀನಾಥ್, ಸತೀಶ್, ಪ್ರಸನ್ನ ಕೆಜಿ, ರಾಜು ಮಡಿವಾಳ, ಡಾಕ್ಟರ್ ವೆಂಕಟೇಶ್ ಜೋಯ್ಸ್, ಸುಬ್ರಹ್ಮಣ್ಯ ಭಟ್, ನಿತಿನ್, ರವಿಕುಮಾರ್ ಇನ್ನಿತರರು ಹಾಜರಿದ್ದರು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.